ಸಿಎಂ ಸೀಟ್ ಖಾಲಿ ಇಲ್ಲ, ಇದು ಎಲ್ರಿಗೂ ಗೊತ್ತಿರೋದೆ. ಮತ್ಯಾಕೆ ಮಾತನಾಡೋದು? ಸಿದ್ದು ಚೇರ್ಗೆ ಇಲ್ಲೇ ನಂದು ಒಂದು ಅಂತ ಎಷ್ಟು ಜನ ಕರ್ಚೀಫ್ ಹಾಕೋದು. ಅಂತೂ ಇಂತೂ ಪಾಂಡವರಿಗೆ ರಾಜ್ಯ ಸಿಕ್ತು ಅಂತ ಹಳ್ಳಿ ಕಡೆ ಮಾತನಾಡ್ತಾರೆ. ಆದ್ರೆ ರಾಜ್ಯದ ಸಿಂಹಾಸನ ಸಿಕ್ಕ ಬಳಿಕ ಕಾಂಗ್ರೆಸ್ನ ಪಂಚ ಪಾಂಡವರ ನಡುವೆಯೇ ಮಹಾ ಕದನವಂತೂ ಏರ್ಪಟ್ಟಿದೆ. ರಾಜ್ಯದ ಸಿಎಂ ಸೀಟ್ ಖಾಲಿ ಇದೆಯಾ ಅಥವಾ ಖಾಲಿ ಆಗುತ್ತಾ? ಆಗೋದಾದ್ರೆ ಯಾವಾಗ? ಸಿಂಗಲ್ ಸಿಎಂ ಕನಸು ಕಾಣ್ತಾ ಇದ್ದ ರಾಜ್ಯಕ್ಕೆ ಮತ್ತೆ ಬಿಜೆಪಿಯ ಅವತಾರವೇ ಕಾಣಿಸ್ತಾ ಇದೆ. ಮುಡಾದಲ್ಲಿ ಸಿದ್ದು ಲಾಕ್ ಆಗ್ತಾರೋ ಇಲ್ವೋ ಬಲ್ಲವರಿಲ್ಲ. ಆದ್ರೆ ಚರ್ಚೆ ಮಾತ್ರ ಜೋರಾಗಿದೆ. ಸಿದ್ದು ಸಿಂಹಾಸನಕ್ಕೆ ಟವಲ್ ಹಾಕುವ ಕಾರ್ಯದಲ್ಲಿ ಪೈಪೋಟಿ ಶುರುವಾಗಿದೆ. ಈ ವಿಚಾರದಲ್ಲಿ ಡೆಲ್ಲಿ ಅಂಗಳದಲ್ಲೂ ಜಿಜ್ಞಾಸೆ ಶುರುವಾಗ್ಬಿಟ್ಟಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಪಾಂಡವರ ಮಧ್ಯೆ ಮಹಾಕದನ. ಸಿಎಂ ಸಿಂಹಾಸನಕ್ಕೆ ಎಂಬಿ ಪಾಟೀಲ್ ಬಾಣ ಪ್ರಯೋಗ. ಇದು ಕಾಂಗ್ರೆಸ್ನ ಪಾಂಡವರ ನಡುವೆ ಸೃಷ್ಟಿಯಾಗಿರೋ ಕರ್ನಾಟಕದ ಕುರುಕ್ಷೇತ್ರ. ಸಿದ್ದು ಉತ್ತರಾಧಿಕಾರಿ ಪಟ್ಟಕ್ಕೆ ಪೈಪೋಟಿಗೆ ಬಿದ್ದ ಈ ಪಾಂಡವರ ಪಡೆಗೆ ಹಿರಿತನದ ಲೆಕ್ಕವೇ ಇಲ್ಲ. ಇಲ್ಲಿ ಎಲ್ಲರಿಗೂ ಸಿಎಂ ಆಸೆಯ ಕನಸು. ಆ ಕನಸು ಶರವೇಗಕ್ಕೆ ನಿಂತಿದೆ. ವಿಜಯಪುರದ ಎಂಬಿ ಪಾಟೀಲ್ರು ಮತ್ತೆ ಸಿಎಂ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಮುಂದೊಂದು ದಿನ ಸಿಎಂ ಆಗ್ತೀನಿ ಅಂತಿರುವ ಎಂಬಿಪಿ ಸಿಎಂ ಆಗುವ ಆಸೆ ಇದೆ, ದುರಾಸೆ ಇಲ್ಲ ಅಂತ ಮನದಾಳವನ್ನ ಹೊರಹಾಕ್ತಿದ್ದಾರೆ. ಜಲಸಂಪನ್ಮೂಲ ಸಚಿವರಾಗಿದ್ದಾಗಿನ ಅಭಿವೃದ್ಧಿ ಕಾರ್ಯಗಳನ್ನ ನೆನಪಿಸಿ ವಾದ ಮುಂದಿಡ್ತಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ. ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ. ಮುಂದೊಂದು ದಿವಸ ಆಸೆ ಇದೆ, ದುರಾಶೆ ಇಲ್ಲ. ಮತ್ತು ನಾನು ಆದರೆ ಇವತ್ತು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂಥೇಳಿ ನಾನು ನೀರಾವರಿ ಮಂತ್ರಿ ಆದೆ. ಇವತ್ತಿನ ಮಮದಾಪುರ ಕೆರೆ ತುಂಬ್ಯದ. ಇವತ್ತಿಷ್ಟೆಲ್ಲ ಜನ 25 ಹಳ್ಳಿ ಜನ ಸುಖದಿಂದಿದ್ದಾರೆ. ನಾನು ಮುಖ್ಯಮಂತ್ರಿ ಆದರೆ ಇವತ್ತು ದಿವಸ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ. ಸಚಿವ ಭೈರತಿ ಸ್ಪೆಷಲ್ ಆಗಿ ಏನು ಹೇಳಿಲ್ಲ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ, ಬದಲಾವಣೆ ಆಗಲ್ಲ ಅನ್ನೋದು ಅವರ ವರ್ಷನ್. ಯಾವ ಕಾರಣಕ್ಕೂ ಆಗಲ್ಲ. ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ. ವಿರೋಧ ಪಕ್ಷದವರು ಏನೇ ಹೇಳ್ಕೊಳ್ಳಿ, ಏನೇ ಸುಳ್ಳು ಆಪಾದನೆಗಳು ಮಾಡ್ಕೊಳ್ಳಿ, ಮುಖ್ಯಮಂತ್ರಿಗಳು ಬದಲಾಗುವಂತ ಪ್ರಶ್ನೆನೇ ಇಲ್ಲ, ಸಂಭವನೂ ಇಲ್ಲ. ಮೊನ್ನೆ ಸೀನಿಯಾರಿಟಿ ದಾವಿಯನ್ನ ಹೂಡಿದ್ದಂತಹ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತು ಇವತ್ತು ಸ್ವಲ್ಪ ಚೇಂಜ್ ಆಗಿದೆ. ಆದ್ರೆ ಟಕ್ಕರ್ ಮಾತ್ರ ಮುಟ್ಟಿ ನೋಡಿಕೊಳ್ಳುವಂತಿದೆ. ಖುದಾ ಮೆಹರ್ಬಾನ್ ಗಧಾ ಪೈಲ್ವಾನ್ ಅಂದ್ರೆ ದೇವರು ವರ ಕೊಟ್ರೆ ಕತ್ತೆಯೂ ಪೈಲ್ವಾನ್ ಅಂತ ಯಾರಿಗ್ ಟಾಂಗ್ ಕೊಟ್ರು ಅನ್ನೋದು ನಿಮಗೆ ಗೊತ್ತಿರುವಂಥದ್ದೇ. ಸೀನಿಯರ್ಸ್ ನಮ್ಮಲ್ಲಿ ಭಾಳ ಇದ್ದಾರಪ್ಪ. ಸೀನಿಯರ್ಸ್ ಆದಮೇಲೆ ಜೂನಿಯರ್ಸ್ ಆಗ್ಬೋದು, ಇಷ್ಟೇ. ನೀನು ಎಂ ಬಿ ಪಾಟೀಲ್ ಆದ್ರೆ ನನಗೇನು ಅಭ್ಯಂತರ ಇಲ್ಲ. ಯಾರು ಬೇಕಾದವ್ರು ಆಗ್ಬೋದ್ರಿ, ಅದ್ರಾಗೇನಿದೆ. ಖುದಾ ಮೆಹರ್ಬಾನ್ ತೋ ಗದಾ ಪೈಲ್ವಾನ್ ಅಂತೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಬದಲಾವಣೆಯ ಹೊಗೆಯಂತೂ ಎದ್ದಿದೆ. ನಾಳೆ ನಡೆಯುವ ಕೋರ್ಟ್ ವಿಚಾರಣೆ ಸಿದ್ದು ಸಿಂಹಾಸನದ ಭವಿಷ್ಯವನ್ನ ನಿರ್ಧರಿಸಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.